ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಯಾರೆಲ್ಲ ಶಿಕ್ಷಕಿಯರಾಗಿ ಸರ್ಕಾರದ ಶಿಕ್ಷಕಿಯರಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡು ತುಂಬ ವರ್ಷಗಳಿಂದ DED BEd ಅನ್ನು ಮುಗಿಸ್ಕೊಂಡು ಕಾಯ್ತಾ ಇರೋರು, TET ಅರ್ಹತೆಗಾಗಿ ಅದನ್ನು ಪಾಸ್ ಆಗದೆ ಪರದಾಡ್ತಾ ಇರೋರು ಎಲ್ಲ ಇರ್ತೀರಾ. ನಿಮ್ಮೆಲ್ಲರಿಗೊಂದು ಸುವರ್ಣ ಅವಕಾಶ ಏನಂದರೆ, ಯಾರೆಲ್ಲ TET ಎಲಿಜಿಬಲ್ ಆಗಿಲ್ವೋ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ CTET ಕಾಲ್ ಫಾರ್ಮ್ ಆಗಿದೆ. CTET ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಆಲ್ ಓವರ್ ಇಂಡಿಯಾ ಇದು ಎಲಿಜಿಬಿಲಿಟಿ ಬರುತ್ತೆ. ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಯಾವಾಗ ಎಕ್ಸಾಮ್ ಇರುತ್ತೆ, ಅಪ್ಲಿಕೇಶನ್ ಫಸ್ಟ್ ಡೇಟ್ ಮತ್ತು ಲಾಸ್ಟ್ ಡೇಟು, ಮತ್ತು ಯಾವಾಗ ಒಂದು ಪರೀಕ್ಷೆಗಳ ಒಂದು ಸಿಲೆಬಸ್ನ ಯಾವ ರೀತಿಯಾಗಿ ಓದ್ಕೋಬೇಕು, ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರಿಗೆಲ್ಲ ಈ TET CETಗೋಸ್ಕರ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ, ಶಿಕ್ಷಕರಾಗಬೇಕಂತಕ್ಕಂಥ ಕನಸನ್ನು ಕಂಡಿದ್ದಾರೆ, ಅವರಿಗೆ ಈ ವಿಡಿಯೋನ ದಯವಿಟ್ಟು ಸ್ನೇಹಿತರೆ ಶೇರ್ ಮಾಡಿ. 2024ರ CTET ಏನಿದೆ ಇದು ಎರಡನೇ ಹಂತದಂತ ಹೇಳ್ಬೋದು. ಆಲ್ರೆಡಿ ಒಂದು ಸಲ CTET ಮುಗ್ದಿದೆ. ಇದು ಎರಡನೇ ಹಂತದ ಒಂದು CTET. ವರ್ಷದಲ್ಲಿ 2 ಸಲ ಕಾಲ್ಫಾರ್ಮ್ ಆಗುತ್ತೆ. CTET ಆಲ್ರೆಡಿ ಮುಗ್ದಿದೆ ಮತ್ತು ಇವಾಗ ಮತ್ತೆ ಕಾಲ್ಫಾರ್ಮ್ ಆಗಿದೆ. ಡಿಸೆಂಬರಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು. ಆದರೆ ಅಪ್ಲಿಕೇಶನ್ ಮಾತ್ರ ಇದೇ ತಿಂಗಳಿಂದ 17ನೇ ತಾರೀಕು, ಅಂದರೆ ಇವತ್ತೇ ನನ್ನ ನೋಟಿಫಿಕೇಷನ್ ಔಟ್ ಆದ ತಕ್ಷಣವೇ ಈ ಒಂದು ಏನಂದರೆ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನಿಮ್ಮ ಎದುರುಗಡೆ ಕ್ಲಾಸ್ನ ಮಾಡ್ತಾಯಿದ್ದೀನಿ. 17ನೇ ತಾರೀಕು ಏನಾಗಿದೆ ಅಂತಂದರೆ ಡೇಟ್ ಆರಂಭ ಆಗುತ್ತೆ. ಅದ್ರ ಜೊತೆಗೆ 16/10/2024ರಂದು ಈ ಒಂದು ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ. ಅದರೊಂದಿಗೆ 16ನೇ ತಾರೀಕು ಮಿಡ್ನೈಟ್ವರೆಗೂ ನಿಮಗೆ ಏನಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಲಾಸ್ಟ್ ಡೇಟ್ ನಾನು ಇವಾಗಲೇ ಹೇಳಿರೋ ಹಾಗೆ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಡೇಟ್ ಬಂದುಬಿಟ್ಟು ಡಿಸೆಂಬರ್ 1ಗೆ ನಿಮಗೆ ಏನಾಗಿದೆ CTET ಎಕ್ಸಾಮ್ ಇದೆ. ಸ್ನೇಹಿತರೆ, ಯಾರೆಲ್ಲ ಕರ್ನಾಟಕ TET ಪಾಸ್ ಆಗಿಲ್ವೋ ನಿಮಗೆ ಈ CTET ತುಂಬಾ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿರ್ಬೋದು. ನಿಮಗೆ ಇದು ಸೆಂಟ್ರಲಲ್ಲಿ ನಡೀತೆ, ತುಂಬ ಹಾರ್ಡ್ ಇರುತ್ತೆ, ಅಥವಾ ಆ ಲ್ಯಾಂಗ್ವೇಜಲ್ಲಿರುತ್ತೆ, ಈ ಲ್ಯಾಂಗ್ವೇಜಲ್ಲಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅನ್ಕೋಬೇಡಿ. ನಮ್ಮ ಹತ್ರ ಒಂದು ಮೆಚ್ಯೂರಿಟಿ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲಿ ಇದ್ದರೂ ಕೂಡ ಅದನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಮಗಿರುತ್ತೆ. ಹಿಂದಿಯಲ್ಲಿದ್ದರೂ ಕೂಡ ಅದನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಯಾರೂ ನೆಗ್ಲೆಕ್ಟ್ ಮಾಡಲಾರ್ದೆ ಕರ್ನಾಟಕ TET ಯಾರು ಪ್ರಿಪ್ರೇಷನ್ ನಡೀತಿದ್ದೀರಾ CTETಯನ್ನು ದಯವಿಟ್ಟು ಅಪ್ಲೈ ಮಾಡಿ. ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಹಾಗಾಗಿ ಯಾರೂ ನೆಗ್ಲೆಕ್ಟ್ ಮಾಡದೆ ಇದನ್ನು ಅಪ್ಲೈ ಮಾಡಿ. ಯಾಕಂದರೆ ಇನ್ನೇನು ಮಧು ಬಂಗಾರಪ್ಪನವರು ಅಂದರೆ ನಮ್ಮ ಶಿಕ್ಷಣ ಸಚಿವರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ಕಲ್ಯಾಣ ಕರ್ನಾಟಕಕ್ಕೆ ಹಾಗೂ ಇನ್ನುಳಿದ ಏನು ಕರ್ನಾಟಕದ ವಿಭಾಗ ಇದೆಯೋ ಇದೆಲ್ಲಕ್ಕೂ ಆದಷ್ಟು ಬೇಗ ಏನು ಶಿಕ್ಷಕರ ಕೊರತೆ ಇದೆ ಅದನ್ನು ನೀಗಿಸ್ತೀವಿ ಅಂತ ತುಂಬ ಸಲ ಹೇಳಿದ್ದಾರೆ. ಮತ್ತು ಆರ್ಥಿಕ ಇಲಾಖೆಯವರು ಕೂಡ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ದಯವಿಟ್ಟು ಕಳ್ಕೊಬೇಡಿ. ಇವಾಗ ನಮಗೆ ಅಪ್ಲಿಕೇಶನ್ ಅವನೇ ಸ್ಟಾರ್ಟ್ ಆಗಿದ್ದು ಗೊತ್ತಾಯಿತು, ಮತ್ತು ಲಾಸ್ಟ್ ಡೇಟ್ ಗೊತ್ತಾಯಿತು, ಎಕ್ಸಾಮ್ ಡೇಟ್ ಕೂಡ ನಿಮಗೆ ಗೊತ್ತಾಗಿದೆ. ಸ್ನೇಹಿತರೆ, ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿದೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ನೋಡೋದು ಬೇಡ. ಸಿಲೆಬಸ್ ವೈಸ್ ಬೇಕಾದರೆ ನಿಮಗೆ ಆಮೇಲೆ ಮತ್ತೆ ಸಿಲೆಬಸ್ಸನ್ನು ಇಟ್ಕೊಂಡು ಏನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ. ಇವತ್ತಿನ ಡೇಟಲ್ಲಿ ಫೀಸ್ ಎಷ್ಟು, ಯಾವಾಗ ಎಕ್ಸಾಮ್ ನಡೆಯುತ್ತೆ, ಫಸ್ಟ್ ಡೇಟು ಲಾಸ್ಟ್ ಡೇಟ್, ಇಷ್ಟನ್ನು ಮಾತ್ರ ಇವತ್ತು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಡಿಸೆಂಬರ್ 1ಗೆ ಎಕ್ಸಾಮ್ ಇರ್ತಕ್ಕಂಥದ್ದು. ಫಸ್ಟ್ ಪೇಪರ್ ಬಂದುಬಿಟ್ಟು 2:30ಯಿಂದ 5 ಗಂಟೆಗಿರುತ್ತೆ. ಸೆಕೆಂಡ್ ಪೇಪರ್ ಬಂದುಬಿಟ್ಟು 9:30ಯಿಂದ 12 ಗಂಟೆಗಿರುತ್ತೆ. ನಾನು ನೇರವಾಗಿ ಒಂದು ವ್ಯಾಲಿಡ್ ನೆಟ್ ಏನಂದರೆ ಇದು PDF ತೊಗೊಂಡ್ಬಿಟ್ಟೆ ನಾನು ಹೇಳ್ತಾ ಇರೋದು. ಅವ್ರದ್ದೇ ಒಂದು PDF ಇದಾಗಿದೆ ಸ್ನೇಹಿತರೆ, ಓಕೆನಾ. ಓಕೆ, ಸೊ ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಇದೆಲ್ಲ ಏನು ನಮಗೆ ಬೇಡ, ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಇನ್ನು ಯಾವ್ಯಾವ ಕೆಟಗರಿಗೆ ಎಷ್ಟು ಫೀಸ್ ಇದೆ ಅಂತ ನೋಡ್ತಾ ಹೋದರೆ, ಜನರಲ್ OBC NCL ಏನಿದೆ ಇವರಿಗೆ 1000 ರೂಪೀಸ್ ಇರುತ್ತೆ. 2 ಪೇಪರ್ ಸೇರಿ, ಪೇಪರ್ 1 ಪೇಪರ್ 2 ಈ ಎರಡಕ್ಕೂ ಸೇರಿ ನಿಮ್ಗೆ ಏನಾಗಿದೆ ಅಂದರೆ 1200 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಪೇಪರ್ 1 ಆರ್ ಪೇಪರ್ 2 ಯಾವುದಾದ್ರೂ ಒಂದಕ್ಕೆ ಮಾಡಿದರೆ 1000 ರೂಪೀಸ್. 2 ಪೇಪರ್ನ ನೀವು ಎಲಿಜಿಬಲ್ ಆಗಿದ್ದರೆ ನೀವು 1200 ರೂಪಾಯಿ ಮಾತ್ರ ಕೊಡಬೇಕಾಗುತ್ತೆ. ನೋಡಿ, ಇದೊಂಥರ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. 1 ಪೇಪರ್ಗೆ 1000 ಅಂದರೆ 2 ಪೇಪರ್ಗೆ 2000 ಆಗ್ತಾಯಿತ್ತು, ಆದರೆ 1200 ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ DED BEd ಎರಡನ್ನೂ ಮುಗಿಸಿದಿರೋ ಎರಡಕ್ಕೂ ಕೂಡ ಪ್ರಿಫರೆನ್ಸ್ ಕೊಟ್ಟು ಏನು ಮಾಡಿ ಈ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ SC ST ಮತ್ತು ಏನು ಈ ಅಂಗವಿಕಲರಿರ್ತಾರಲ್ಲ ಇವರಿಗೆಲ್ಲ 500 ಮತ್ತು ಏನಿದೆ 600 ರೂಪಾಯಿ ಇದೆ. ಒಂದು 100 ರೂಪೀಸ್ ಮಾತ್ರ ಫರಕ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಹೋಗೋಣ.
ನನ್ನ ವಿಡಿಯೋಯಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆಯೋ ಅದನ್ನು ಮಾತ್ರನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿಲೆಬಸ್ ಬೇಕು ಅಂದರೆ ಈ ಒಂದು ಕಂಟೆಂಟ್ನ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ. ಓಕೆ, ಸೊ ಇದೆಲ್ಲ ಇಲ್ಲಿ ಏನಿದೆ ಅಂತಂದರೆ ಪೇಪರ್ 1 ಪೇಪರ್ 2 ಅದೇ ನಾನು ಇವಾಗಲೇ ನಿಮ್ಗೆ ಹೇಳಿರೋ ಹಾಗೆ ಪೇಪರ್ 1 ಪೇಪರ್ 2ಗೆ ಇದೆ. ಓಕೆ, ಸೊ ಇದು ಇನ್ಫಾರ್ಮೇಷನ್ ಆಗಿದೆ. ಯಾವುದೇ ಕಾರಣಕ್ಕೂ ಏನು ಡೇಟ್ ಇರುತ್ತಲ್ವ ಅಪ್ಲಿಕೇಶನ್ ಡೇಟ್ಸ್ಗಳು ಮುಂದುವರಿಯೋದಿಲ್ಲ. ನೀವು ಮುಂದಕ್ಕೆ ಹಾಕ್ತಾರೆ, ಡೇಟ್ ಮುಂದಕ್ಕೆ ಹಾಕ್ತಾರೆ ಅಂತ ಯಾವುದೇ ಒಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಆದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕು. ಇದರಿಂದ ನಿಮ್ಮ ಡಿಸ್ಟಿಕ್ಕಿಗೆ ನಿಮ್ಮದು ಏನು ಸೆಂಟರ್ ಇದೆ ಅಲ್ಲೇ ಬೀಳುತ್ತೆ. ಕೊನೆಯದಾಗಿ ಕೂತ್ಕೊಂಡು ಲಾಸ್ಟಿಗೆ ಯೋಚನೆ ಮಾಡಿ ಹಾಕೋಕ್ಕೆ ನಿಮ್ದು ಏನಾಗುತ್ತೆ, ಸೆಂಟರ್ಸ್ ತುಂಬ ದೂರ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಟಿಫಿಕೇಷನ್ ಔಟ್ ಆದ ತಕ್ಷಣ ಹೋಗಿ ಏನು ಮಾಡಿ ಅಪ್ಲಿಕೇಶನನ್ನು ಹಾಕಿ ಸ್ನೇಹಿತರೆ. ಇವಾಗ ನಿಮಗೆ ಯಾವ ಒಂದು ಬೇಸಲ್ಲಿ ಮಾರ್ಕ್ಸ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಸೈಕಾಲಜಿಗೆ 30 MCQ ಇರುತ್ತೆ, 30 ಮಾರ್ಕ್ಸ್ ಅಂದರೆ ಒಂದು ಪ್ರಶ್ನೆಗೆ 1 ಅಂಕ ಅಂತ ಗೊತ್ತಾಗುತ್ತೆ. ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು ಕಂಪಲ್ಸರಿ ಇರುತ್ತೆ ಎಲ್ಲರಿಗೂ ಕೂಡ, ಇದು 30 ಮಾರ್ಕ್ಸ್ ಇದೆ. ಎನ್ವೈರ್ಮೆಂಟ್ ಸ್ಟಡೀಸ್ ಕೂಡ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ, ಇದು ಕೂಡ 30 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್ ಇದಕ್ಕೂ ಕೂಡ 30 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್ ಇರುತ್ತೆ. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೆಂಟ್ರಲ್ ಇದೆ ಅಂತ ಅಂದ್ಕೊಂಡು ನೀವೇನಾದರೂ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮಗೆ ಏನಂತಂದರೆ ಒಂದೊಂದು ಮಾರ್ಕ್ಸು ಖಂಡಿತವಾಗ್ಲೂ ನೀವು ಇದರಲ್ಲಿ ಪಡ್ಕೋಬೋದು, ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇನ್ನು ಸೆಕೆಂಡ್ ಪೇಪರ್ನ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಸೆಕೆಂಡ್ ಪೇಪರ್ಗೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಲಜಿ ಏನಿದೆ ಇದಕ್ಕೆ 30 ಮಾರ್ಕ್ಸ್ ಆದರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್, ಇಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸು ಯಾರಿರ್ತಾರೆ ಅವರಿಗೆ 60 ಅಂಕಗಳು ಇರುತ್ತೆ. ಅಥವಾ ಸೋಷಿಯಲ್ ಸ್ಟಡೀಸ್ ಇಂದ ನಿಮಗೆ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಓಕೆನಾ, ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ದರೆ ನಿಮ್ಗೆ 60 ಮಾರ್ಕ್ಸ್ ಇರುತ್ತೆ. ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ 60 ಮಾರ್ಕ್ಸ್ ಇರುತ್ತೆ ಅಷ್ಟೇ. ಲ್ಯಾಂಗ್ವೇಜ್ ಫಸ್ಟ್ ಸೆಕೆಂಡ್ ಅಂತೂ ಕಂಪಲ್ಸರಿ ಇರುತ್ತೆ, 30 ಮಾರ್ಕ್ಸು. ಅಗೇನ್ 150 ಮಾರ್ಕ್ಸ್ಗೆ ಕ್ವಶನ್ಸ್ಗೆ 150 ಮಾರ್ಕ್ಸ್. ಓಕೆನಾ, ಇದು ಡೀಟೇಲ್ ಆಗಿರ್ತಕ್ಕಂಥದ್ದು. ಇದನ್ನು ಲ್ಯಾಂಗ್ವೇಜ್ ಕೋರ್ಸ್ ಎಲ್ಲ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಬಂದಿರುತ್ತೆ. ನಾವು ಕರ್ನಾಟಕದವ್ರು ಆಗಿರ್ಬೋದ್ರಿಂದ ನಾವು ಭಾಳ ಆದ್ರೇ ಏನಂತಂದರೆ ಇಂಗ್ಲೀಷು, ಹಿಂದಿ, ಕನ್ನಡ ಈ ಮೂರನ್ನು ಗೊತ್ತಿದ್ದರೆ ಸಾಕು. ಕೋಡ್ 1 ಅಂತಂದರೆ ಇಂಗ್ಲೀಷು, ಕೋಡ್ 2 ಹಿಂದಿ, ಕೋಡ್ 7 ಕನ್ನಡ ಆಗಿರುತ್ತೆ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ನೀವು ಏನೆಲ್ಲ ಓದಬೇಕು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಇದೆ. NCERT ಬುಕ್ನ ರೆಫರ್ ಮಾಡಿ. ಅದೇ ರೀತಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪುಸ್ತಕಗಳನ್ನು ಕೂಡ ಓದ್ಕೊಳ್ಳಿ. ಸೊ ಇನ್ನು ಮುಂದೆ ಏನಂತಂದರೆ ನೆಕ್ಸ್ಟ್ ನಾನು ಸಿಲೆಬಸ್ ವೈಸ್ ಏನಿದೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಮತ್ತೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಏನಂದರೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಕೊನೆಯದಾಗಿ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು.